ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚಿನ ವರ್ಷಗಳು ನಿಮಗೆ ಅನೇಕ ಪಾಠಗಳನ್ನು ಕಲಿಸಿವೆ. ನಂಬಿಕೆ ಮತ್ತು ಮೋಸ ಎರಡನ್ನೂ ನೀವು ಅನುಭವಿಸಿದ್ದೀರಿ. ಮೌನವಾಗಿ ಹೋರಾಡಿದ ದಿನಗಳು, ಯಾರಿಗೂ ಹೇಳಲಾಗದ ನೋವುಗಳು ನಿಮ್ಮನ್ನು ಒಳಗೊಳಗೆ ಬಲಿಷ್ಠರಾಗಿಸಿವೆ. ಆದರೆ ಈಗ ಆ ಹೋರಾಟದ ಕಾಲ ನಿಧಾನವಾಗಿ ಮುಕ್ತಾಯ ಆಗ್ತಾ ಇದೆ. 2026 ಫೆಬ್ರವರಿ 1 ಬರುವ ಈ ಮಾಘ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಮಾನ್ಯ ಪೂರ್ಣಿಮೆ ಅಲ್ಲ. ಇದು ನಿಮ್ಮ ವಿಧಿಯ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಶಾಲಿ ಸಮಯ. ಈ ದಿನ ಬ್ರಹ್ಮಾಂಡದ ಶಕ್ತಿಗಳು ವಿಶೇಷವಾಗಿ ನಿಮ್ಮ ಪರವಾಗಿ ಚಲಿಸಲಾರಂಭಿಸುತ್ತೆ. ಸೂರ್ಯನ ತೇಜಸ್ಸು, ಪುಷ್ಯಯೋಗದ ಅನುಗ್ರಹ ಮತ್ತು ಸರ್ವಾರ್ಥ ಸಿದ್ಧಿಯೋಗದ ಸಂಯೋಗ ಒಂದೇ ಸಮಯದಲ್ಲಿ ಸಕ್ರಿಯ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಘಟನೆಗಳು ಮತ್ತೆ ಚಲನೆಯನ್ನ ಪಡೆಯುತ್ತೆ. ಬಹುಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಅಡಚಣೆಗಳು ನಿಧಾನವಾಗಿ ಕರಗುತ್ತೆ ಮತ್ತು ನಿಮ್ಮ ಒಳಗಿನ ಆತ್ಮಶಕ್ತಿ ಮರುಜಾಗೃತವಾಗುತ್ತೆ. ಈ ಮಾಘ ಹುಣ್ಣಿಮೆ ನಿಮ್ಮ ಹಳೆಯ ಕರ್ಮ ಬಂಧನಗಳನ್ನು ಸಡಿಲಗೊಳಿಸಿ ಹೊಸ ಅಧ್ಯಾಯಕ್ಕೆ ದಾರಿ ಮಾಡಿಕೊಡುವ ದೈವಿಕ ಸೂಚನೆ. ಈ ಪವಿತ್ರ ದಿನ ನೀವು ನಿಮ್ಮ ಇಷ್ಟ ದೈವವನ್ನ ಮತ್ತು ತಾಯಿ ಲಕ್ಷ್ಮೀ ದೇವಿಯನ್ನ ಮನಪೂರ್ವಕವಾಗಿ ಸ್ಮರಿಸಿದ್ದೇ ಆದರೆ ಅದು ಕೇವಲ ಭಕ್ತಿಯಲ್ಲ, ಅದು ನಿಮ್ಮ ಭವಿಷ್ಯಕ್ಕೆ ಕೊಡುವ ಹೊಸ ಆದೇಶ. ಈ ದಿನ ಮಾಡಿದ ಸಂಕಲ್ಪ ಮತ್ತು ನಂಬಿಕೆ ನೇರವಾಗಿ ನಿಮ್ಮ ಕರ್ಮಫಲದ ಮೇಲೆ ಪರಿಣಾಮವನ್ನು ಬೀರುತ್ತೆ. ವರ್ಷಗಳಿಂದ ನಿಂತು ಹೋಗಿದ್ದ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗೋದಕ್ಕೆ ಆರಂಭಿಸುತ್ತೆ. ಸಾಲವಾಗಿ ಹೋಗಿದ್ದ ಹಣ ಮರಳಿ ಬರುವ ಸೂಚನೆಗಳು ಕೂಡ ಕಾಣಿಸುತ್ತೆ ಮತ್ತು ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನ ಮರುಪರಿಶೀಲಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಮ್ಮ ಮಾತಿಗೆ ತೂಕ ಬರುತ್ತೆ, ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತೆ. ಮಾಘ ಹುಣ್ಣಿಮೆಯ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಮೊದಲ ಮಹತ್ವದ ಘಟನೆ ಅಚಾನಕ್ ಬರುವ ದೊಡ್ಡ ತಿರುವು. ನೀವು ಊಹಿಸದ ಅವಕಾಶ ಏಕಾಏಕಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಇದು ಅದೃಷ್ಟದ ಆಟವಲ್ಲ, ಇದು ನೀವು ವರ್ಷಗಳ ಕಾಲ ಮೌನವಾಗಿ ಮಾಡಿದ ಹೋರಾಟ ಮತ್ತು ನಿಮ್ಮ ತ್ಯಾಗಕ್ಕೆ ಸಿಗುವ ಪ್ರತಿಫಲ. ಉದ್ಯೋಗದಲ್ಲಿರುವವರಿಗೆ ಅಧಿಕಾರ ವಿಸ್ತರಣೆ, ಪದೋನ್ನತಿ ಅಥವಾ ಮಹತ್ವದ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿರುವವರಿಗೆ ದೊಡ್ಡ ಒಪ್ಪಂದ ಅಥವಾ ಲಾಭದಾಯಕ ಪಾಲುದಾರಿಕೆ ದೊರೆಯಬಹುದು. ಎರಡನೇ ಘಟನೆ ಹೇಳೋದಾದರೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸತ್ಯದ ಬೆಳಕು. ಬಹುಕಾಲದಿಂದ ಮರೆಮಾಚಿದ ವಿಷಯಗಳು ಹೊರಬರುವ ಸಾಧ್ಯತೆ ಇದೆ. ಅದು ಮೊದಲಿಗೆ ನೋವು ಕೊಡಬಹುದು, ಆದರೆ ಅದೇ ಸತ್ಯ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಮತ್ತು ಶಾಂತಿಯನ್ನ ತರುತ್ತೆ. ಸಂಬಂಧಗಳಲ್ಲಿ ನಾಟಕೀಯತೆ ಕಡಿಮೆಯಾಗುತ್ತೆ ಮತ್ತು ನಿಜವಾದ ಬಾಂಧವ್ಯ ಗಟ್ಟಿಯಾಗುತ್ತೆ. ಮೂರನೇ ಘಟನೆ ಆರೋಗ್ಯ ಮತ್ತು ಮಾನಸಿಕ ಶುದ್ಧೀಕರಣ. ಈ ಸಮಯದಲ್ಲಿ ನಿಮ್ಮ ದೇಹಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಅಗತ್ಯ ಇರುತ್ತೆ. ಹಳೆಯ ನೋವುಗಳು, ಭಾವನಾತ್ಮಕ ಭಾರಗಳು ಹೊರ ಹೋಗುವ ಸಮಯ ಇದು. ಸರಿಯಾದ ಜೀವನ ಶೈಲಿ ಮತ್ತು ಸ್ವಲ್ಪ ಧ್ಯಾನ ಅಥವಾ ಜಪದಿಂದ ನೀವು ವೇಗವಾಗಿ ಚೇತರಿಸಿಕೊಳ್ತೀರಾ. ನಾಲ್ಕನೇ ಘಟನೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಮತ್ತು ಬುದ್ಧಿವಂತಿಕೆ. ಆರಂಭಿಕ ದಿನಗಳಲ್ಲಿ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಅಚಾನಕ್ ನಷ್ಟಗಳು ತಪ್ಪುತ್ತೆ. ಸರಿಯಾದ ಯೋಜನೆ ಮತ್ತು ಸಂಯಮದಿಂದ ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಬಲವಾಗುತ್ತೆ. ಐದನೇ ಘಟನೆ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ತೀವ್ರತೆ. ಪ್ರೀತಿ ಇನ್ನಷ್ಟು ಗಾಢ ಆಗಬಹುದು, ಆದರೆ ಅತಿಯಾದ ನಿರೀಕ್ಷೆಗಳು ಅಥವಾ ಸಂಶಯಗಳು ಸಮಸ್ಯೆಯನ್ನ ಉಂಟು ಮಾಡಬಹುದು. ಸಹನೆ ಮತ್ತು ಸಂವಾದವೇ ಒಂದು ಪರಿಹಾರ. ಇನ್ನು ಯಾರು ಮದುವೆ ಆಗಿಲ್ಲೋ ಅವರಿಗೆ ಕರ್ಮ ಸಂಬಂಧಕ್ಕಿಂತ ಪರಿಚಯ ಸಂಭವಿಸಬಹುದು. ಆರನೇ ಘಟನೆ ಬಗ್ಗೆ ಹೇಳೋದಾದ್ರೆ ಅಚ್ಚರಿಯ ಲಾಭ ಮತ್ತು ಶಕ್ತಿ. ಹಳೆಯ ಒಂದು ಹೂಡಿಕೆ ಅಥವಾ ಗುಪ್ತ ಪ್ರಯತ್ನಗಳಿಂದ ಲಾಭ ದೊರೆಯುವ ಸೂಚನೆಗಳು ಕೂಡ ಕಾಣಿಸ್ತಾ ಇವೆ. ಇದರಿಂದ ನಿಮ್ಮ ಜೀವನದಲ್ಲಿ ಭದ್ರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಏಳನೇ ಘಟನೆ ನಿಮ್ಮ ಒಳಗಿನ ಪ್ರಭಾವ ಮತ್ತು ನಾಯಕತ್ವ ಹೊರಬರುವುದು. ಜನರು ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ನಿರ್ಧಾರ ಶಕ್ತಿಯನ್ನ ಗುರುತಿಸ್ತಾರೆ. ಕೆಲಸದ ಸ್ಥಳದಲ್ಲಾಗಿರ್ಲಿ, ಸಮಾಜದಲ್ಲಾಗಿರ್ಲಿ ನಿಮ್ಮ ಮಾಹಿತಿ ಮಹತ್ವವನ್ನ ಸಿಗುತ್ತೆ. ಎಂಟನೇ ಘಟನೆ ಬಗ್ಗೆ ಹೇಳೋದಾದ್ರೆ ಸಮಾಜದಲ್ಲಿ ನಿಮಗೆ ಒಂದು ಐಡೆಂಟಿಟಿ ಅನ್ನೋದು ಸಿಗುತ್ತೆ ಮತ್ತು ಗೌರವ, ನಿಮ್ಮ ಶ್ರಮಕ್ಕೆ ಸಾರ್ವಜನಿಕ ಮಾನ್ಯತೆ, ಮನ್ನಣೆ ಎಲ್ಲವೂ ಸಿಗುತ್ತೆ. ಪ್ರಶಸ್ತಿ ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ಮಹತ್ವದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಕೂಡ ಇದೆ. ಇದು ನಿಮ್ಮ ಬದುಕಿಗೆ ಸಿಕ್ಕ ದೃಢೀಕರಣ. ಇನ್ನು 9ನೇ ಬಗ್ಗೆ ಹೇಳೋದಾದರೆ ಅತ್ಯಂತ ಶಕ್ತಿಶಾಲಿ ಘಟನೆ, ಸಂಪೂರ್ಣ ಜೀವನ ಪರಿವರ್ತನೆ. ಹಣ ಸಂಬಂಧ, ಆರೋಗ್ಯ ಮತ್ತು ಆತ್ಮಶಕ್ತಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ದೊಡ್ಡ ಬದಲಾವಣೆ ಅನ್ನೋದು ಕಾಣುತ್ತೆ. ಇದು ಅಂತ್ಯವಲ್ಲ, ಇದು ನಿಮ್ಮ
ಪುನರ್ಜನ್ಮದ ಆರಂಭ. ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನೀವು ಧೈರ್ಯದಿಂದ, ನಿಷ್ಠೆಯಿಂದ ಮತ್ತು ಜಾಗೃತೆಯಿಂದ ಮುಂದುವರಿಸಿದೆ ಆದರೆ ಬ್ರಹ್ಮಾಂಡನೇ ನಿಮ್ಮ ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಶಕ್ತಿ ನೀಡಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇಂತಹ ಶಕ್ತಿಶಾಲಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.